ವಿಶ್ವವಿದ್ಯಾನಿಲಯ ಇದು ತನ್ನ ಮೊದಲನೇ ಕೃಷಿ ಮೇಳವನ್ನು ಆಚರಣೆ ಮಾಡ್ತಾ ಇದೆ. ಈ ಕೃಷಿ ಮೇಳ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಸಚಿವರು, ಕೃಷಿ ಸಚಿವರು ಆದಂಥ ಶ್ರೀ ಚೆಲುವರಾಯ ಸ್ವಾಮಿ ಅವರೇ, ಈ ಕೃಷಿ ಮೇಳ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಈ ಕ್ಷೇತ್ರದ ಶಾಸಕರು ಆದಂಥ ಶ್ರೀ ದರ್ಶನ್ ಕಣ್ಣಯ್ಯ ಅವರ, ಕರ್ನಾಟಕ ರಾಜ್ಯ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧ್ಯಕ್ಷರು ಶಾಸಕರು ಆದಂಥ ಶ್ರೀ ನರೇಂದ್ರ ಸ್ವಾಮಿ ಅವರ, ಮೈಸೂರು ವಿದ್ಯುತ್ ಪ್ರಸರಣ ನಿಗಮದ ಅಧ್ಯಕ್ಷರಾದಂಥ ಶಾಸಕರಾದಂಥ ಶ್ರೀ ರಮೇಶ್ ಬಂಡಿಸಿದ್ದೇಗೌಡ ಅವರೇ, ಮಂಡ್ಯ ಶಾಸಕರಾದಂಥ ರವಿಕುಮಾರ್ ಗೌಡ ಅವರೇ, ರವಿಕುಮಾರ್ ಗೌಡ ವಿಧಾನ ಪರಿಷತ್ತಿನ ಸದಸ್ಯರುಗಳಾದಂಥ ಶ್ರೀ ಮಧು ಮಾದೇಗೌಡ ಅವರೇ, ಶ್ರೀ ದಿನೇಶ್ ಗೂಳಿಗೌಡ ಅವರೇ, ಇತರ ಎಲ್ಲ ನಿಗಮ ಮಂಡಳಿಗಳ ಅಧ್ಯಕ್ಷರುಗಳೇ, ಮಂಡ್ಯ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ವಿಶೇಷ ಅಧಿಕಾರಿಗಳಾದಂಥ ಹರಿಣಿ ಕುಮಾರ್ ಅವರು, ಹರಿಣಿ ಕುಮಾರ್ ಅವರೇ, ಇತರ ಎಲ್ಲ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಅಧಿಕಾರಿ, ಎಲ್ಲ ಸರ್ಕಾರಿ ಅಧಿಕಾರಿಗಳೇ, ಇತರ ಎಲ್ಲ ವಿಶೇಷ ಗಣ್ಯರೇ, ಇಲ್ಲಿ ಭಾಗವಹಿಸಿರ್ತಕ್ಕಂಥ ಆತ್ಮೀಯ ರೈತ ಬಂಧುಗಳೇ, ತಾಯಂದಿರೇ, ಸುದ್ದಿ ಮಾಧ್ಯಮದ ಗೆಳೆಯರು, ಇವತ್ತು ಅತ್ಯಂತ ಸಂತೋಷದಿಂದ ಮಂಡ್ಯ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಏರ್ಪಾಡು ಮಾಡಿರ್ತಕ್ಕಂಥ ಕೃಷಿ ಮೇಳವನ್ನು ಉದ್ಘಾಟನೆ ಮಾಡಿದ್ದೇನೆ. ಈಗಾಗಲೇ ಕೃಷಿ ಮಂತ್ರಿಗಳು ಪ್ರಸ್ತಾಪ ಮಾಡಿದಂತೆ ಇದು 5ನೇ ವಿಶ್ವವಿದ್ಯಾಲಯ
ನನಗೆ ನಿಮ್ಮ ಕೃಷಿ ಮಂತ್ರಿಗಳು ಚಲುವರಾಯಸ್ವಾಮಿ ಅವರು ಈ ವಿಷಯನ ಪ್ರಸ್ತಾಪ ಮಾಡಿದ್ರು. ನಮ್ಮಲ್ಲಿ BC ಫಾರಂ ಇದೆ, ಬಹಳಷ್ಟು ಜಮೀನುಗಳಿದ್ದಾವೆ, ಅಲ್ಲಿ ಸಂಶೋಧನೆ ನಡೀತಾ ಇದೆ. ಅದನ್ನ ಕೃಷಿ ವಿಶ್ವವಿದ್ಯಾನಿಲಯವಾಗಿ ಪರಿವರ್ತನೆ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಿದ್ರು. ನನಗೂ ಅನಿಸ್ತು, ಬೆಂಗಳೂರಿನಲ್ಲಿ ಕೃಷಿ ವಿಶ್ವವಿದ್ಯಾಲಯ ಇದೆ, ಅದನ್ನ ಬೇರ್ಪಡಿಸಿ ಮಂಡ್ಯದಲ್ಲಿ ಒಂದು ಕೃಷಿ ವಿಶ್ವವಿದ್ಯಾಲಯವನ್ನ ಸ್ಥಾಪನೆ ಮಾಡತಕ್ಕಂಥದ್ದು ಅಗತ್ಯ ಅಂತೇಳಿ ಇದನ್ನ ಕ್ಯಾಬಿನೆಟ್ ಮುಂದೆ ಮಂಡಿಸಿ, ಕ್ಯಾಬಿನೆಟ್ನಲ್ಲಿ ಕೆಲವು ಮಂತ್ರಿಗಳು ಭಿನ್ನಾಭಿಪ್ರಾಯಗಳನ್ನು ಹೇಳೋದು, ಅವರ ಅಭಿಪ್ರಾಯ ಹೇಳೋದು. ಆದರೆ ನಾನು ಮಂಡ್ಯದಲ್ಲಿ ಕೃಷಿ ವಿಶ್ವವಿದ್ಯಾನಿಲಯ ಆಗಲೇಬೇಕು ಅಂತೇಳಿ ಒತ್ತಾಯಪೂರ್ವಕವಾಗಿ ಹೇಳೋದ್ರಿಂದ ಅವರೆಲ್ಲ ಸುಮ್ಮನೆ. ಹೊಸ ಮಂಡ್ಯ ಜನರಿಗೂ ಖುಷಿಯಾಯಿತು, ಚಲುವರಾಯಸ್ವಾಮಿಗೂ ಖುಷಿಯಾಯಿತು. ಇದು 5 ಜಿಲ್ಲೆಗಳನ್ನ ಒಳಗೊಂಡಿರ್ತಕ್ಕಂಥ ಕೃಷಿ ವಿಶ್ವವಿದ್ಯಾಲಯ. ಮೈಸೂರು, ಮಂಡ್ಯ, ಹಾಸನ, ಚಾಮರಾಜನಗರ, ಕೊಡಗು, ಈ 5 ಜಿಲ್ಲೆಗಳನ್ನ ಹೊಂದಿರತಕ್ಕಂಥ ವಿಶ್ವವಿದ್ಯಾಲಯ. ಈ 5 ಜಿಲ್ಲೆಗಳಿರ್ತಕ್ಕಂಥ ಜನರು, ರೈತರು ಮತ್ತು ಅವರು ಬೆಳೀತಕ್ಕಂಥ ಬೆಳೆಗಳು ಈಗೆಲ್ಲ ಪ್ರದರ್ಶನ ಮಾಡಿದ್ದಾರೆ. 5 ಜಿಲ್ಲೆಗಳಲ್ಲಿ ಏನೇನು ಬೆಳೀತಾರೆ ಆ ಬೆಳೆಗಳನ್ನೆಲ್ಲ ತೋರಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಈ ಕೃಷಿ ಮೇಳದಲ್ಲಿ 5 ಜಿಲ್ಲೆಗಳಲ್ಲಿ ಪ್ರಮುಖವಾಗಿ ಬೆಳೀತಕ್ಕಂಥ ಬೆಳೆಗಳು ಅವು ರೈತರಿಗೆ ಗೊತ್ತಾಗಬೇಕು. ಈಗಾಗಲೇ ದರ್ಶನ್ ಪುಟ್ಟಣ್ಣಯ್ಯನವರು ಹೇಳಿದ್ರು, ನಾವು ವಿಶ್ವವಿದ್ಯಾಲಯಗಳಲ್ಲಿ ಏನನ್ನ ಹೊಸ ತಳಿಗಳನ್ನು ಮಾಡ್ತೀವಿ, ಹೊಸದಾಗಿ ಯಂತ್ರೋಪಕರಣಗಳನ್ನು ಬಳಸ್ತೀವಿ, ಇದನ್ನ ರೈತರಿಗೆ ತಲುಪಿಸದೆ ಹೋದ್ರೆ ಬರೀ ನಿಮ್ಮಲ್ಲೇ ವಿಶ್ವವಿದ್ಯಾಲಯದಲ್ಲಿ ಇಟ್ಕೊಂಡ್ರೆ ಅದಕ್ಕೆ ನಾನು ಅನೇಕ ಸಾರಿ ಹೇಳಿದ್ದೀನಿ, ಲ್ಯಾಬ್ ಟು ಲ್ಯಾಂಡ್, ಲ್ಯಾಬೊರೇಟರಿನಲ್ಲಿ ಏನು ತಯಾರಾಗ್ತದೆ ಅವೆಲ್ಲವನ್ನೂ ಕೂಡ ರೈತರಿಗೆ ತಲುಪಿಸ್ತಕ್ಕಂಥ ಕೆಲಸ ಆಗ್ತದೆ. ಯಾಕಂತಂದ್ರೆ ಕೃಷಿ ಪ್ರಧಾನವಾದಂಥ ದೇಶ ಇದೆ. ಸುಮಾರು 78-80% ಕೃಷಿ ಮೇಲೆ ಅವಲಂಬನೆ ಆಗಿದೆ. ಈಗ 60-62%, ಸುಮಾರು 20% ಜನ ಕೃಷಿಯಿಂದ ವಿಮುಖರಾಗಿದ್ದಾರೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾರೆ. ಮಂಡ್ಯ ಕೂಡ ಒಂದು ಕೃಷಿ ಪ್ರಧಾನವಾದಂಥ ಜಿಲ್ಲೆ. ಇಲ್ಲಿ ಕಬ್ಬು, ಭತ್ತ, ರಾಗಿ, ಜೋಳ, ಆಮೇಲೆ ಮೇಯ್ತು, ಸೂರ್ಯಕಾಂತಿ, ರೇಷ್ಮೆ ಎಲ್ಲ ಬೆಳೆಯುವುದಿಲ್ಲ. ಕಡೆಯಿಂದ ರೇಷ್ಮೆನ ಈಗ ಕಡಿಮೆ ಆಗ್ತಾ ಇದೆ, ಬೆಲೆ ಜಾಸ್ತಿ ಆಗುತ್ತೆ, ರೈತರು ಉತ್ಪಾದನೆ ಮಾಡ್ತಕ್ಕಂಥ ಕಡಿಮೆ ಆಗ್ತಾ ಇದೆ. ಯಾಕಂತಂದ್ರೆ ಒಂದು ರೋಗ ಬಂದ್ಬಿಟ್ಟು ರೇಷ್ಮೆಗೆ, ರೇಷ್ಮೆ ಮೊದಲಾದಂತೆ ರೇಷ್ಮೆ ಮಂತ್ರಿ 84 ಇಸ್ವಿ ಗುರುಗಳ 84ರಲ್ಲಿ ಎಷ್ಟು ವರ್ಷ ಆಗಿದೆ?
ಕೃಷಿ ಮೇಲೆ ಅವಲಂಬನೆ ಆಗಿದ್ದಂಥವ್ರು. ನಾನು BSc ಮುಗಿಯೋವರೆಗೆ ಯಾವಾಗ ಊರಿಗೆ ರಥದಲ್ಲಿ ಆಗೆಲ್ಲ ಕಾಲದಲ್ಲೂ ಕೂಡ ಕೃಷಿ ಮಾಡ್ತಾ ಇದ್ರು. ನಮ್ಮಲ್ಲಿ ಆಗ ರಾಗಿ, ಜೋಳ, ಭತ್ತ, ಹುರುಳಿ, ಅಲಸಂದೆ, ಕೊಬ್ಬರಿ ಮತ್ತೆ ಅವರೇ ಜಾಸ್ತಿ ಬೆಳೀತಾರೆ. ಈಗ ಕೃಷಿ ಲಾಭದಾಯಕನ ಇಲ್ವಾ ಅಂತಕ್ಕಂಥ ಪ್ರಶ್ನೆ ನಡೀತಾ ಇದೆ. ಇವತ್ತು ಪುಸ್ತಕ ಬಿಡುಗಡೆ ಮಾಡಿದೆ ನಾನು. ಅಲ್ಲಿ ಪ್ರಗತಿಪರ ರೈತರು ಇದ್ದಾರೆ. ಬಿಡುಗಡೆ ಮಾಡಿದೆ. ಕೃಷಿ ಮೇಳದಲ್ಲಿ ರೈತರ ಶ್ರಮದ ಪ್ರತಿಫಲ, ರೈತರ ಶ್ರಮದ ಪ್ರತಿಫಲ ಅಂತಕ್ಕಂಥ ಪುಸ್ತಕವನ್ನು ಮಾಡಿದೆ. ಯಾಕೆ ಇದನ್ನು ಮಾಡಿದೆ ಅಂತಂತಂದ್ರೆ, ವಿಶ್ವವಿದ್ಯಾಲಯ ಈ ಪುಸ್ತಕವನ್ನು ಯಾಕೆ ಹೊರತಂದಿದ್ದಾರೆ ಅಂತಂದ್ರೆ, ಕೃಷಿ ಲಾಭದಾಯಕ ಮಾಡಬೇಕಾದ್ರೆ ಏನ್ ಮಾಡಬೇಕು, ಅದ್ರ ಬಗ್ಗೆ ಜನರಿಗೆ, ರೈತರಿಗೆ ಅರ್ಥ ಆಗ್ಬೇಕು. ಜೊತೆಗೆ ರೈತರು ತಾವು ಬೆಳೆದಂತ ಪದಾರ್ಥಗಳಿದ್ದಾವಲ್ಲ, ಭತ್ತ ಬೆಳೆಯಲಿ, ಕಬ್ಬು ಬೆಳೆಯಲಿ, ಅದರಲ್ಲಿ ಉಪ ಪದಾರ್ಥಗಳನ್ನು ತಯಾರು ಮಾಡತಕ್ಕಂಥದ್ದು ಮೌಲ್ಯವರ್ಧನೆ ಅಂತ ಕರೀತಾರೆ. ಮೌಲ್ಯವರ್ಧನೆ, ನಾವು ಬೆಳೆದಂತ ಪದಾರ್ಥಗಳನ್ನ, ಈಗ ಭತ್ತ ಬೆಳೆದ್ಬಿಟ್ಟು ಭತ್ತ ಹಂಗೆ ಕೊಟ್ಬಿಡೋದು, ಕಬ್ಬು ಬೆಳೆದ್ಬಿಟ್ಟು ಹಂಗೆ ಕಬ್ಬು ಕೊಟ್ಬಿಡೋದು, ರಾಗಿ ಬೆಳೆದ್ಬಿಟ್ಟು ಹಾಗೆ ರಾಗಿ ಕೊಟ್ಬಿಡೋದು, ಜೋಳ ಬೆಳೆದ್ಬಿಟ್ಟು ಹಾಗೆ ಜೋಳ ಕೊಟ್ಬಿಡೋದು, ಇದರಿಂದ ಪ್ರಯೋಜನ ಆಗೋದಿಲ್ಲ. ಅದಕ್ಕೆ ನೋಡಿ ಪುಕ್ಕಣೆ ಇರೋದು. ನಾವು ಮೌಲ್ಯವರ್ಧನೆ ಮಾಡಬೇಕು. ಈ ಮೌಲ್ಯವರ್ಧನೆ ಮಾಡಿದ್ರೆ ಅದು ಹೆಚ್ಚು ಲಾಭದಾಯಕ ಆಗ್ತದೆ ಅಂತಕ್ಕಂಥದ್ದನ್ನು ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗ್ತದೆ. ಒಂದು, ಹೊಸ ತಳಿಗಳನ್ನು ಉಪಯೋಗಿಸಬೇಕು. ಈಗ ಕೂಲಿ ಕಾರ್ಮಿಕರು ಸಿಗೋದು ಕಡಿಮೆ, ಕಷ್ಟ ಆಗ್ತಾ ಇದೆ. ಅದಕ್ಕೆ ಯಂತ್ರೋಪಕರಣಗಳನ್ನು ಬಳಸ್ತಕ್ಕಂಥದ್ದು ಕೆಲಸ ಕೂಡ ಆಗುತ್ತೆ. ಯಂತ್ರೋಪಕರಣಗಳನ್ನು ಬಳಸಿ ಅದರಿಂದ ಹೆಚ್ಚು ಸಮಯ ಉಳಿತಾಯ ಆಗ್ತದೆ, ಹಣ ಖರ್ಚಾಗ್ತದಲ್ಲ ವ್ಯವಸಾಯಕ್ಕೆ, ಅದು ಕೂಡ ಉಳಿತಾಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದೆ. ಸರ್ಕಾರ ಅದಕ್ಕೆ ಎಲ್ಲ ಉತ್ತೇಜನವನ್ನು ಕೊಡ್ತಾ ಇದೆ, ಎಲ್ಲ ಸಹಕಾರ ಬೆಂಬಲವನ್ನು ಕೂಡ ಕೊಡ್ತಾ ಇದ್ದೀವಿ. ಇದನ್ನ ಮಾಡಬೇಕು. ಬಹಳ ಯುವಕರು, ವಿಶೇಷವಾಗಿ ವಿದ್ಯಾವಂತ ಯುವಕರು, ಕೃಷಿ ಕ್ಷೇತ್ರದಿಂದ ಬಂದಿರತಕ್ಕಂಥ ಯುವಕರು, ಅವರು ಹೆಚ್ಚು ವಿಮುಖರಾಗ್ತಾ ಇದ್ದಾರೆ ಅಂತಕ್ಕಂಥ ಒಂದು ಚರ್ಚೆ ನಡೀತಾ ಇದೆ. ಸೊ ಅನೇಕ ಜನ ಪ್ರಗತಿಪರ ರೈತರಿದ್ದಾರೆ. ಹೇಳಿರ್ತಕ್ಕಂಥ ಪ್ರಗತಿಪರ ರೈತರು ಹೇಗೆ ಹೆಚ್ಚು ಲಾಭದಾಯಕ ಮಾಡಲಿಕ್ಕೆ ಆಗ್ತದೆ, ಅದಕ್ಕೆ ಸಮಗ್ರ ಕೃಷಿ ಪದ್ಧತಿಯನ್ನ ಅಳವಡಿಸಬೇಕಂತದ್ದು ಅತ್ಯಂತ ಅವಶ್ಯಕ. ಜೊತೆಗೆ ಮೌಲ್ಯವರ್ಧನೆ ಮಾಡ್ತಕ್ಕಂಥದ್ದು ಅತ್ಯಂತ ಅಗತ್ಯ. ನಾನು ಅಲ್ಲಿ ಬರುವಾಗ ನೋಡ್ಕೊಂಡು ಬರ್ತಾ ಇರುವಾಗ ಚಲುವರಾಯಸ್ವಾಮಿ ಹೇಳ್ತಾ ಇದ್ರು, ಒಂದೇ ಗಿಡದಲ್ಲಿ 4-5 ಥರದ ಉತ್ಪಾದನೆಗಳು ಬರ್ತವೆ ಅಂತ ಹೇಳ್ತಾ ಇದ್ದು. ಯಾವುದೋ ಫಿಲಿಪೈನ್ಸ್ನಲ್ಲಿ ರಿಸರ್ಚ್ ಸೆಂಟರ್ ಅಲ್ಲಿನ ಫಿಲಿಪೈನ್ಸ್ ಒಂದು ಸಣ್ಣ ದೇಶ. ನಾನು ಹೋಗಿದ್ದೆ ಸರ್. ಆ ಸಣ್ಣ ದೇಶಕ್ಕೆ ಇತ್ತೀಚೆಗೆ ಹೋಗಿ ಬಂದಿದ್ದಾರೆ ಕೃಷಿ ಮಂತ್ರಿ. ಅಲ್ಲಿ ನೋಡ್ಕೊಂಡು ಬಂದು ಹೇಳ್ತಾ ಇದ್ದಾರೆ, ಇಲ್ಲಿ ನೀವು ಕೂಡ ನಿಮ್ಮ ಯೂನಿವರ್ಸಿಟಿನಲ್ಲೂ ಕೂಡ ಇದನ್ನ ಮಾಡಬೇಕು, ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಹೇಳ್ತಾ ಇದ್ರು. ಅರವಿಂದ್ ಕುಮಾರ್ ಹೇಳ್ತಾ ಇದ್ರು, ನಾವು ಈಗಾಗಲೇ ಪ್ರಾರಂಭ ಮಾಡಿದ್ದೀವಿ, ಒಂದೇ ಗಿಡದಲ್ಲಿ 2
ಟೊಮೆಟೊ ಮತ್ತು ಬದನೆಕಾಯಿ. ನೋಡಿದ್ರ ನೀವೆಲ್ಲ ಏನ್ರಿ ಮಾತಾಡೋದಿಲ್ವಲ್ಲ? ಅದ ಅರುಣಿ ಕುಮಾರ್ ಹೇಳ್ತಾ ಇರೋದು ಸರಿನಾ ಇಲ್ವಾ? ಅರುಣಿ ಕುಮಾರ್ ಹೇಳ್ತಾರೆ, ಒಂದೇ ಗಿಡದಲ್ಲಿ ನಾವು ಕೂಡ ನಮ್ಮ ಯೂನಿವರ್ಸಿಟಿನಲ್ಲಿ ಸಂಶೋಧನೆ ಮಾಡಿರ್ತಕ್ಕಂಥದ್ದು ಒಂದೇ ಗಿಡದಲ್ಲಿ ಬದನೆಕಾಯಿ ಮತ್ತು ಟೊಮೆಟೊ ಎರಡು ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ಅಂದ್ರೆ ಇವತ್ತು ವಿಜ್ಞಾನ ಬಹಳ ಬೆಳೀತಾ ಇದೆ, ತಂತ್ರಜ್ಞಾನ ಬೆಳೀತಾ ಇದೆ, ಸವಲತ್ತುಗಳು ಈಗ ಬಹಳ ಮುಂಚೂಣಿಗೆ ಬಂದ್ಬಿಟ್ಟಿದ್ದಾವೆ. ಇದನ್ನೆಲ್ಲ ಉಪಯೋಗಿಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಅದಕ್ಕೆ ಒಂದು ಮಾರುಕಟ್ಟೆ ಕೂಡ ಮಾಡಬೇಕು. ರಫ್ತು ಹೆಚ್ಚಿಗೆ ಮಾಡಬೇಕಾದ್ರೆ ಒಂದು ಮಾರುಕಟ್ಟೆ ಮಾಡಬೇಕು ಅಂತ ಹೇಳಿ ಅರುಣಿ ಕುಮಾರ್ ಅವರು ಯೂನಿವರ್ಸಿಟಿಯವರು ಮೈಸೂರಿನಲ್ಲಿ ಕೃಷಿ ಉತ್ಪನ್ನಗಳ ರಫ್ತು ಹೆಚ್ಚಿಸಲು ಕೃಷಿ ಮಾರುಕಟ್ಟೆ ಬಗ್ಗೆ ಅಂತಾರಾಷ್ಟ್ರೀಯ ಸ್ಯಾಂಡ್ವಿಚ್ ಸ್ನಾತಕೋತ್ತರ ಪದವಿಯನ್ನು ಪ್ರಾರಂಭಿಸಲು ಅಂತ ಸಲಹೆ ಕೊಟ್ಟಿದ್ದಾರೆ, ಪ್ರಾರಂಭ ಮಾಡಬೇಕು ಅಂತ. ನಾನು ಇದರ ಬಗ್ಗೆ ಗಂಭೀರವಾಗಿ ವಿಚಾರ ಮಾಡಿ ಮುಂದಿನ ವರ್ಷ ಇದನ್ನು ಪ್ರಾರಂಭ ಮಾಡಲಿಕ್ಕೆ ಪ್ರಯತ್ನ ಮಾಡುತ್ತೇನೆ. ಗೊತ್ತಾಯ್ತೇನೆ? ಅಂತಾರಾಷ್ಟ್ರೀಯ ಸ್ಯಾಂಡ್ವಿಚ್ ಸ್ನಾತಕೋತ್ತರ ಪದವಿ ಇಂಗ್ಲಿಷ್ನಲ್ಲಿ ಅದನ್ನ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೇನೆ, ಯೂನಿವರ್ಸಿಟಿಗೆ ತಿಳಿಸ್ತೇನೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಇನ್ನೊಂದು ಗೂಳಿಗೌಡ ಇನ್ನೊಂದು ಮನವಿಯನ್ನು ಮಾಡಿದ್ದಾರೆ. ಅದೇನಪ್ಪ ಅಂತಂದ್ರೆ, ಈ ವಿಶ್ವವಿದ್ಯಾಲಯದಲ್ಲಿ ಪುಟ್ಟಣಯ್ಯ ಶಾಸಕರಿದ್ರಲ್ಲ, ಅವರು ಕೃಷಿಕರಾಗಿದ್ದರು, ಒಳ್ಳೆಯ ಕೃಷಿಕರಾಗಿದ್ದರು. ಅವರು ಶಾಸಕರು ಆಗಿದ್ದರು. ರೈತ ಸಂಘದಲ್ಲೂ ಕೂಡ ಇದ್ದರು. ನನಗೆ ಜೂನಿಯರ್, ನಾನು ರೈತ ಸಂಘದಲ್ಲಿದ್ದೆ. ನಾನು ರೈತ ಸಂಘ ಆದಾಗ ಸ್ವಾಮಿ ಅವ್ರ ಜೊತೆ ಮೈಸೂರು ಜಿಲ್ಲೆಯಲ್ಲಿ ಮೊದಲನೇ ಪ್ರಧಾನ ಕಾರ್ಯದರ್ಶಿ ನಾನೇ. ಮೈಸೂರು ಜಿಲ್ಲೆ ನಮ್ಮ ಚಾಮರಾಜನಗರ ರಂಗನಾಥ್ ಮೊದಲನೇ ಅಧ್ಯಕ್ಷ, ನಾನು ಮೊದಲನೇ ಪ್ರಧಾನ ಕಾರ್ಯದರ್ಶಿ. ರೈತ ಸಂಘದ ಚಾಮರಾಜನಗರ ರಂಗನಾಥ್ ಅವರು ಮೊದಲನೇ ಅಧ್ಯಕ್ಷರು, ನಾನು ಮೊದಲನೇ ಪ್ರಧಾನ ಕಾರ್ಯದರ್ಶಿ. ಅದರಿಂದ ಇವತ್ತು ನಮಗೆ ಕೃಷಿ ಬಗ್ಗೆ ಅಪಾರವಾದಂಥ ಕಾಳಜಿ ಇದೆ. ಅದಕ್ಕೆ ಕೃಷಿ ಇದೆಯಲ್ಲ, ನಮ್ಮ GDPಗೆ ಪ್ರಧಾನವಾಗಿ ವಂತಿಗೆಯಿಂದ ಕೊಡ್ತಕ್ಕಂಥ ಇಲಾಖೆ ವಿಭಾಗ ಬಹಳ ಪ್ರಮುಖವಾಗಿ 3 ವಿಭಾಗಗಳು ನಮಗೆ ನಮ್ಮ GDPಗೆ ಹೆಚ್ಚು ಉತ್ಪಾದನೆಯನ್ನು ಕೊಡ್ತೇವೆ. ಅದರಲ್ಲಿ ಕೃಷಿನೂ ಕೂಡ ಪ್ರಮುಖವಾದಂಥ ವಿಭಾಗ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಅದರಿಂದ ಕಾರ್ಮಿಕರು ಹೆಚ್ಚಾಗಿ ಇಲ್ಲಪ್ಪ ಇರೋದು ಅಂತಂದ್ರೆ ಕೃಷಿ ಮೇಲೇನೆ ಅವಲಂಬನೆ ಆಗಿರ್ತಕ್ಕಂಥ ಕಾರ್ಮಿಕರು ಜಾಸ್ತಿ.
ಅದಕ್ಕೋಸ್ಕರ ನಮ್ಮ ಸಮಾಜದಲ್ಲಿ ಅಸಮಾನತೆ ಹೋಗ್ಬೇಕಲ್ಲ. ಕೃಷಿಕರಿದ್ದಾರೆ, ಕೃಷಿ ಕಾರ್ಮಿಕರಿದ್ದಾರೆ, ಬಡವರಿದ್ದಾರೆ, ಮಹಿಳೆಯರಿದ್ದಾರೆ, ಹಿಂದುಳಿದವರಿದ್ದಾರೆ, ದಲಿತರಿದ್ದಾರೆ, ಅಲ್ಪಸಂಖ್ಯಾತರಿದ್ದಾರೆ, ಎಲ್ಲ ಜಾತಿನಲ್ಲೂ ಕೂಡ ಬಡವರಿದ್ದಾರೆ, ಎಲ್ಲ ಜಾತಿಗಳಲ್ಲೂ ಕೂಡ ಕೃಷಿ ಕಾರ್ಮಿಕರಿದ್ದಾರೆ. ಆದ್ರಿಂದ ಈ ಪುಟ್ಟಣ್ಣಯ್ಯನವರ ಹೆಸರಿನಲ್ಲಿ ಮಾಜಿ ಶಾಸಕ ದಿವಂಗತ ಕೆ ಪುಟ್ಟಣ್ಣಯ್ಯ ಅವರ ಹೆಸರಿನಲ್ಲಿ ಒಂದು ಅಧ್ಯಯನ ಕೇಂದ್ರ ಸ್ಥಾಪನೆ ಮಾಡಲಿಕ್ಕೆ ನಾನು ಈಗಾಗಲೇ ವಿಶೇಷ ಅಧಿಕಾರಿಗಳಿಗೆ ಜೊತೆ ಮಾಡಿ ಅದನ್ನು ಮಾಡಲಿಕ್ಕೆ ಹೇಳಿದ್ದೇವೆ. ಅದರಿಂದ ನಾವು ಈ ಅಸಮಾನತೆಯನ್ನು ತೊಲಗಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಕೃಷಿ ಕ್ಷೇತ್ರದಲ್ಲಿರ್ಬೋದು, ಕಾರ್ಮಿಕ ಕ್ಷೇತ್ರದಲ್ಲಿರ್ಬೋದು, ಬಡವರಿರ್ಬೋದು, ಎಲ್ಲ ಜಾತಿಗಳಿರ್ತಕ್ಕಂಥ ಬಡವರಿರ್ಬೋದು, ಇವರಲ್ಲಿರ್ತಕ್ಕಂಥ ಕೃಷಿ ಕ್ಷೇತ್ರ ಈ ಆಮೇಲೆ ಅಸಮಾನತೆ ಇದೆಯಲ್ಲ, ಈ ಅಸಮಾನತೆಯನ್ನು ತೊಲಗಿಸ್ಲಿಕ್ಕೋಸ್ಕರವಾಗಿ ನಾವು ಅನೇಕ ಕಾರ್ಯಕ್ರಮಗಳನ್ನು ಮಾಡಿದೆವು. 2013ರಿಂದ 2018 ನಮ್ಮ ಸರ್ಕಾರ ಇದ್ದಾಗ, ಮತ್ತೆ 2023ರಿಂದ ಇಲ್ಲಿವರೆಗೆ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. ಯಾಕಂತಂದ್ರೆ ಸ್ವಾತಂತ್ರ್ಯ ಬಂದಿರತಕ್ಕಂಥದ್ದು ಕೆಲವರಿಗೆ ಅಲ್ಲ. ಸ್ವಾತಂತ್ರ್ಯ ಬಂದಿರತಕ್ಕಂಥದ್ದು ನಾವು ಅದು ಯಶಸ್ವಿ ಆಗಬೇಕಾದ್ರೆ ಎಲ್ಲ ಜನರಿಗೂ ಕೂಡ ಆರ್ಥಿಕವಾಗಿ, ಸಾಮಾಜಿಕವಾಗಿ ಶಕ್ತಿ ಬಂದಾಗ ಮಾತ್ರ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗ್ತದೆ. ಇದನ್ನ ಯಾರು ಹೇಳಿದ್ರು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಜೋರ ಕೂಗ್ರೆಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದಂತ ಮಾತು ಇದು. ಗೊತ್ತಾಯ್ತಾ? ಅಸಮಾನತೆ ತೊಲಗದೆ ಹೋದರೆ ಯಾವ ಸ್ವಾತಂತ್ರ್ಯ ಬಂದಿದೆ ನಮಗೆ, ಯಾರು ಅಸಮಾನತೆಯಿಂದ ನರಳ್ತಾರೆ ಅವರೇ ಸ್ವಾತಂತ್ರ್ಯದ ಸೌಧವನ್ನ ಧ್ವಂಸ ಮಾಡಿಬಿಡ್ತಾರೆ ಅಂತ ಹೇಳೋದು. ಸ್ವಾತಂತ್ರ್ಯದ ಸೌಧವನ್ನ ಧ್ವಂಸ ಮಾಡಿಬಿಡ್ತಾರೆ. ಅದಕ್ಕೋಸ್ಕರ ಯಾವುದೇ ಕ್ಷೇತ್ರ ಇರಲಿ, ಆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳು ಯಾರಿದ್ದಾರೆ, ಅವರು ಬಡತನದಲ್ಲಿದ್ದರೆ, ಆರ್ಥಿಕವಾಗಿ ಸಾಮಾಜಿಕವಾಗಿ ಮುಂದೆ ಬರದೇ ಇದ್ದರೆ ಅವರನ್ನ ಸಬಲರನ್ನಾಗಿ ಮಾಡ್ತಕ್ಕಂಥ ಕೆಲಸ ಸರ್ಕಾರದ ಜವಾಬ್ದಾರಿ, ಸರ್ಕಾರದ ಕರ್ತವ್ಯ ಅಂತಕ್ಕಂಥದ್ದನ್ನು ಅರ್ಥ ಮಾಡಬೇಕು. ಅದಕ್ಕೋಸ್ಕರ ನಾವು ಇವತ್ತು ಕೃಷಿ ಕ್ಷೇತ್ರ ಇರ್ಬೋದು, ಕೈಗಾರಿಕಾ ಕ್ಷೇತ್ರ ಇರ್ಬೋದು, ಸೇವಾ ಕ್ಷೇತ್ರ ಇರ್ಬೋದು, ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ, ಬಡವರಿಗೆ ಹೆಚ್ಚು ಮಾಡ್ತಕ್ಕಂಥ ಕೆಲಸವನ್ನು, ಅದಕ್ಕೆ ಎಲ್ಲ ಮಹಿಳೆಯರು ಇದ್ದಾರಲ್ಲ, ಮಹಿಳೆಯರು ಕೈ ಎತ್ತರ ನೋಡೋಣ. ನಿಮ್ಗೆಲ್ಲ ಬಸ್ನಲ್ಲಿ ಫ್ರೀಯಾಗಿ ಮಾಡಿದೀವಿ ಅಲ್ವಾ? ಏನು ಕೈ ಎತ್ತದೇ ಇಲ್ವಲ್ಲ ನೀವೆಲ್ಲ ಹೆಣ್ಮಕ್ಳು? ಗೃಹಲಕ್ಷ್ಮಿ ಕೋಟಿ ಫ್ರೀಯಾಗಿ ಮಂಡ್ಯ ಜಿಲ್ಲೆಯಲ್ಲಿ ಹೆಣ್ಮಕ್ಳು ಫ್ರೀಯಾಗಿ ಪ್ರಯಾಣ ಮಾಡಿದ್ದಾರೆ. ಗೃಹಲಕ್ಷ್ಮಿ 2,000 ನೀವು ಕೊಡ್ತಾ ಇದ್ದೀವಿ. 4,46,000 ಮನೆ ಯಜಮಾನರಿಗೆ ತಿಂಗಳಿಗೆ 2,000 ರೂಪಾಯಿ ಕೊಡ್ತಾ ಇದ್ದೀವಿ. 1,958 ಕೋಟಿ
4,98,000 ಮನೆಗಳಿಗೆ 200 ಯೂನಿಟ್ ವರೆಗೆ ವಿದ್ಯುತ್ ಶಕ್ತಿ ಫ್ರೀ. 480 ಕೋಟಿ. ಹೀಗೆ ನಾವು ಯಾಕೆ ಇವೆಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ ಅಂತಂದ್ರೆ ಅದು ಈಗ ಮೆಕ್ಕೆಜೋಳದ ಬಗ್ಗೆ ಹೇಳಿದ್ದಾರೆ, ಕಬ್ಬು ಬೆಳೆಗಾರರ ಬಗ್ಗೆ ಹೇಳಿದ್ದಾರೆ. ಇವತ್ತು ಕೇಂದ್ರ ಸರ್ಕಾರ ನಮ್ದು ಏನು ಸಂಬಂಧನೇ ಇಲ್ಲ ಅಂತ ಹೇಳಿ ಕೈ ತೊಳ್ಕೊಂಡಿದ್ದಾರೆ. ಮೆಕ್ಕೆಜೋಳ ಈಗ ಕಬ್ಬು FRP ನಿಗದಿ ಮಾಡೋರು ಯಾರು? FRP ನಿಗದಿ ಮಾಡೋರು? ಫೇರ್ ಅಂಡ್ ರೆಮ್ಯುನರೇಟಿವ್ ಪ್ರೈಸ್ ಅಂತ. FRP ಅಂದ್ರೆ ಫೇರ್ ಅಂಡ್ ರೆಮ್ಯುನರೇಟಿವ್ ಪ್ರೈಸ್ ಅಂತ ಕರಿತೀವಿ ನಾವು. ಅದಕ್ಕೆ FRP ಅಂತ ಕರಿತೀವಿ. ಅದನ್ನ ರೇಟ್ ನಿಗದಿ ಮಾಡೋದು ಕೇಂದ್ರ ಸರ್ಕಾರ. 10.25 ರಿಕವರಿಗೆ 3,550 ಕೋಟಿ 50,000 ರೂಪಾಯಿ 3,550 ರೂಪಾಯಿಗಳನ್ನ ನಿಗದಿ ಮಾಡಿದ್ದಾರೆ. ಒಂದು ಟನ್ 3,550 ರೂಪಾಯಿ. ಅದರಲ್ಲಿ ಟ್ರಾನ್ಸ್ಪೋರ್ಟ್ ಕಾಸ್ಟು ಮತ್ತು ಕಟಿಂಗ್ ಚಾರ್ಜಸ್ ಸೇರಿದೆ. ಮತ್ತೆ ಇದು ಸೇರಿದೆ. ಅದನ್ನು ತೆಗೆದ್ರೆ 2,750 ರೂಪಾಯಿ. ನಾವೆಷ್ಟು ಮಾಡಿದ್ವಿ? ಈಗ 50 ರೂಪಾಯಿ ಫ್ಯಾಕ್ಟರಿ ಕೊಡಬೇಕು, 50 ರೂಪಾಯಿ ನಾವು ಕೊಡ್ತೀವಿ. 100 ರೂಪಾಯಿ ಹೆಚ್ಚಾಗಿ 11.25 ಇಳುವರಿ ಇರ್ತಕ್ಕಂಥ ಕಬ್ಬಿಗೆ 3,300 ರೂಪಾಯಿ ಕೊಡ್ತಾ ಕೊಡ್ಲಿಕ್ಕೆ ಮೆಕ್ಕೆಜೋಳನ್ನು ಕೂಡ ಹಿಂಗೆ ತೀರ್ಮಾನ ಮಾಡೋದು. ನಾನು ಚಲುವರಾಯಸ್ವಾಮಿ ನಾವೆಲ್ಲ ಕೂತ್ಕೊಂಡು HK ಪಾಟೀಲ್ ನಾವೆಲ್ಲ ಕೂತ್ಕೊಂಡು ತೀರ್ಮಾನ ಮಾಡಿದ್ದೀವಿ. ಬಹುಶಃ ಅವರು ಯಾಕೋ ಹಿಂದೆ ಮುಂದೆ ಎಳೆದಾಡ್ತಾ ಇದ್ದಾರೆ, ಬಟ್ ಆದ್ರೂ ಬಿಡಲ್ಲ. ಹಿಂದೆ ಮುಂದೆ ಎಳೆದಾಡ್ತಾ ಇದ್ದಾರೆ, ಆದ್ರೂ ಬಿಡಲ್ಲ. ಯಾಕೆ ಇವೆಲ್ಲ ಮಾಡಿದ್ದೀವಿ ಅಂತಂದ್ರೆ ಕಾಂಗ್ರೆಸ್ ಸರ್ಕಾರ, ನನ್ನ ನೇತೃತ್ವದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ರೈತರ ಪರವಾಗಿದೆ ಅಂತಕ್ಕಂಥದ್ದನ್ನ ತಿಳಿಸಲಿಕ್ಕೋಸ್ಕರವಾಗಿ ಮಾಡ್ತಾ ಇದೆ. ರೈತರ ಪರವಾಗಿರ್ತಕ್ಕಂಥ ನಮ್ಮ ಸರ್ಕಾರ. ಅದರಿಂದ ರೈತರು ಮುಂದೆ ಬರಬೇಕು, ಅವರು ಸಬಲರಾಗಬೇಕಾದ್ರೆ ಬರೀ ಅಪ್ಪಾಕದ ಹನುಮರದಲ್ಲಿ ನೇತಕಂಡು ನಮ್ಮ ಕಾಲದಲ್ಲಿ ಇದ್ದಂಥ ಕಾಲ ಇರಬಾರದು. ನಾನು ವ್ಯವಸಾಯ ಮಾಡ್ತಾ ಇದ್ದದ್ದು 67-68 ಬಿಟ್ಬಿಟ್ಟೆ. 1967 ಬಿಟ್ಟೆ. ಆ ಕಾಲ ಬೇರೆ. ಈ ಕಾಲದಲ್ಲಿ ಇಷ್ಟೊಂದು ವಿಜ್ಞಾನ ಬೆಳೆದಿರಲಿಲ್ಲ. ಆ ಕಾಲದಲ್ಲಿ ಈ ಕಾಲದಲ್ಲಿ ಬೆಳೆದಿದೆ. ಅದನ್ನ ಉಪಯೋಗಿಸ್ಕೊಂಡು ನೀವೆಲ್ಲ ಮುಂದೆ ಬರಬೇಕು, ನೀವು ಬಲಾಢ್ಯರಾಗಬೇಕು ಅಂತ ಹೇಳಿ ಈಗ ಎಲೆಕ್ಟ್ರಿಸಿಟಿ ಮನ್ನಾ, ಶುಗರ್ ಫ್ಯಾಕ್ಟರಿಗೆ 52 ಕೋಟಿ, 10 ಕೋಟಿ ಎಕ್ಸ್ಟ್ರಾ ಎಲ್ಲ ಯಾಕೆ ಮಾಡಿದೆ ಅಂತಂದ್ರೆ ಈ ಸರ್ಕಾರದಲ್ಲಿ ಇರ್ತಕ್ಕಂಥ ಒಂದೇ ಒಂದು ಶುಗರ್ ಫ್ಯಾಕ್ಟರಿ, ಮಂಡ್ಯ ಶುಗರ್ ಫ್ಯಾಕ್ಟರಿ, ಅದು ಉಳಿಬೇಕು ಬೆಳಿಬೇಕು ಅನ್ನೋದಕ್ಕೋಸ್ಕರ ಅದನ್ನ ಈಗ ಆಧುನೀಕರಣಗೊಳಿಸಲಿಕ್ಕೆ ಎಲ್ಲರೂ ಪ್ರಯತ್ನ ಮಾಡ್ತಾರೆ. ಅದನ್ನು ಮಾಡ್ಕೊಳ್ಳಿ. ನೀವು ಏನ್ ಮಾಡಬೇಕು ಅಂತಂದ್ರೆ ಸ್ವಲ್ಪ ಇಳುವರಿ ಹೆಚ್ಚು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು.
ಬಾಯ್ಲಿಂಗ್ ಹೌಸ್ ಮಾಡ್ಕೊಳ್ಳೋಣ. ಬಟ್ ಈಗ ಮಹಾರಾಷ್ಟ್ರದಲ್ಲಿ 13-14 ಇಳುವರಿ ಇದೆ. ನಮ್ಮಲ್ಲಿ ಎಷ್ಟಿದೆ? 4-5 ನಿಮ್ಗೆ 9.5 ಮಂಡ್ಯ. ಕಾಂಡು ಕೂಡ ಬಹಳ ಕಡಿಮೆ, 8-8.5 ಇದೆ. ಅದಕ್ಕೆ 13 ಇಲ್ಲಿ, 14 ಇಲ್ಲಿ, ನಿಮ್ದು 8.5, 9.5 ಇದೆ. ಸೊ ಅದರಿಂದ ನಿಮಗೆ ಕಬ್ಬಿನ ರೇಟು ಕೂಡ ಕಡಿಮೆ ಬರ್ತದೆ. ಯಾಕಂದ್ರೆ ಇಳುವರಿ ಆಧಾರದ ಮೇಲೆ ಫ್ಯಾಕ್ಟರಿಗಳು ಕಬ್ಬನ್ನು ಖರೀದಿ ಮಾಡ್ತಾರೆ. ಆದ್ದರಿಂದ ಹೆಚ್ಚು ಇಳುವರಿ ಬರ್ತಕ್ಕಂಥ ಕಬ್ಬುಗಳನ್ನ, ಮಣ್ಣಿನ ಗುಣ ಇರ್ಬೋದು, ಆದರೂ ಕೂಡ ಹೆಚ್ಚು ಇಳುವರಿ ಬೆಳೀತಕ್ಕಂಥ, ಇಳುವರಿ ಕೊಡ್ತಕ್ಕಂಥ ಕಬ್ಬನ ರೇಷನ್ನ ನೀವು ಮಾಡಬೇಕು, ತಳಿಯನ್ನು ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಕಬ್ಬನ ಇಳುವರಿ 9.5 ಇದೆ. ಮಹಾರಾಷ್ಟ್ರದಲ್ಲಿ 13-14 ಇದೆ. ಏನು ವ್ಯತ್ಯಾಸ ಯಾಕಿದೆ ಅಂತಂದ್ರೆ ಮತ್ತೆ ಸಂಶೋಧನೆ ಮಾಡಬೇಕು. ಯಾಕಂದ್ರೆ ಕಬ್ಬು ಬೆಳೀತಕ್ಕಂಥ ಪ್ರಮುಖವಾದಂಥ ಜಾಗ ಇದು ಮಂಡ್ಯದಿದೆ, ಅದಕ್ಕೋಸ್ಕರ ಮಾಡಬೇಕು. ಈಗ 9.5 ಎಲ್ಲಿ, 13-14 ಇಲ್ಲಿ. ಅದೇಪ್ಪ ತಳಿ ಮಣ್ಣಿನ ಪರೀಕ್ಷೆಯೆಲ್ಲ ಮಾಡಿ, ಮಣ್ಣಿನ ಪರೀಕ್ಷೆಯೆಲ್ಲ ಮಾಡಿ. ಸೊ ಇದೆಲ್ಲ ಮಾಡಿದ್ರೆ ಕೃಷಿ ಲಾಭದಾಯಕ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ, ಅದಕ್ಕೆ ಭತ್ತ ತಳಿಗಳನ್ನು ಕೂಡ ಹೊಸ ತಳಿಗಳನ್ನು ಮಾಡಿ. ಈಗ ನೀವು ಫಿಲಿಪೈನ್ಸ್ನಲ್ಲಿ ಇದೆಯಲ್ಲ, ಅಲ್ಲಿ ತರಿಸಿ, ಅಲ್ಲಿಂದ ಅಲ್ಲಿ ತಳಿಗಳೆಲ್ಲ ತರಿಸಿ, ಅಲ್ಲಿ ಹೋಗಿ ನೋಡಿದ್ದೀರ ಹೋಗಿ? ಮಾಡಿ ಹೆಚ್ಚು ಇಳುವರಿ ಕೊಡ್ತಕ್ಕಂಥ ತಳಿಗಳನ್ನ ಮಾಡಬೇಕು. ಆಮೇಲೆ ಮೌಲ್ಯವರ್ಧನೆ ಮಾಡ್ತಕ್ಕಂಥದ್ದನ್ನು ಮಾಡಬೇಕು. ಸಮಗ್ರ ಕೃಷಿಯನ್ನು ಮಾಡ್ತಕ್ಕಂಥದ್ದನ್ನು ಮಾಡಬೇಕು. ಏನ್ ಮಾಡ್ತಾರೆ? ಭತ್ತ ಬೆಳೆದ್ರೆ ಬರೀ ಭತ್ತನೇ ಬೆಳೆಯೋದು, ಜೋಳ ಬೆಳೆದ್ರೆ ಬರೀ ಜೋಳನ ಬೆಳೆಯೋದು, ರಾಗಿ ಬೆಳೆದ್ರೆ ರಾಗಿನೇ ಬೆಳೆಯೋದು, ಕಬ್ಬು ಬೆಳೆದ್ರೆ ಬರೀ ಕಬ್ಬು ಬೆಳೆಯೋದು. ಬೇರೆ ಬೇರೆ ತಳಿಗಳನ್ನ ಉಪಯೋಗಿಸ್ತಕ್ಕಂಥದ್ದು, ಬೇರೆ ಬೇರೆ ಪದಾರ್ಥಗಳಿಗೆ ಉತ್ಪಾದನೆ ಮಾಡ್ತಕ್ಕಂಥದ್ದು. ಸೊ ಅದನ್ನ ರೈತರಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನ ಈ ವಿಶ್ವವಿದ್ಯಾಲಯ ಮಾಡಲಿ ಅಂತಕ್ಕಂಥ ದೃಷ್ಟಿಯಿಂದ ಇದನ್ನ ಯಾಕೆ ಮಾಡೋದು ಅಂತ, ಮಂಡ್ಯದಲ್ಲೇ ಯಾಕೆ ಮಾಡೋದು ಅಂತಂದ್ರೆ, ಮಂಡ್ಯ ಕೃಷಿಗೆ ಬಹಳ ಹೆಚ್ಚು ಒತ್ತು ಕೊಡ್ತಕ್ಕಂಥ ಜಿಲ್ಲೆ. ಅದಕ್ಕೋಸ್ಕರವಾಗಿ ಇದನ್ನ ಮಾಡಿರ್ತಕ್ಕಂಥದ್ದು. ಇದರ ಉಪಯೋಗವನ್ನು ನೀವೆಲ್ಲರೂ ಕೂಡ ಪಡ್ಕೊಳ್ಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಿ ಈ ಕೃಷಿ ಮೇಳವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿ ನಿಮಗೆಲ್ಲ ನಮಸ್ಕಾರ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.